ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನ್ಯೂಸ್ ರೂಮ್ ಇಂದ. ದುರ್ಗೇಶ್, ಸದ್ಯ ಬಿಹಾರದ ಎಲೆಕ್ಷನ್ ನ ಫಲಿತಾಂಶ ಇತ್ತಲ್ಲ, ಕಾಂಗ್ರೆಸ್ ನಾಯಕರು ಅಂದ್ರೆ ಹೈಕಮಾಂಡ್ ಅಂದುಕೊಂಡಂತೆ ಆ ನಂಬರ್ ಅನ್ನ ರೀಚ್ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಅಂದುಕೊಳ್ಳೋದು ಬಿಡಿ, ಅಂದುಕೊಂಡಕ್ಕಿಂತ ತೀರಾ ಕಳಪೆ ಮಟ್ಟದ ಪ್ರದರ್ಶನ ಆಗೋಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹೋದ್ರೆ ಅವರನ್ನ ಭೇಟಿಯಾಗಿ ರಾಜ್ಯ ಕಾಂಗ್ರೆಸ್ ಪಾಳೆಯಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಸರ್ಜರಿ ಮಾಡ್ತಾರೆ ಅನ್ನೋದು ಅಂದಾಜಿದೆಯಾ? ಏನ್ ನಿರೀಕ್ಷೆ ಮಾಡಬಹುದು? ಖಂಡಿತ ಶ್ರುತಿ, ಬಿಹಾರ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಇನಿಷಿಯೇಟಿವ್ ತೆಗೆದುಕೊಂಡು ವೋಟ್ ಚೋರಿ ಹೋರಾಟವನ್ನು ಮಾಡಿದರು, SRS ವಿರುದ್ಧ ಹೋರಾಟ ಮಾಡಿದರು. BJP ಮತ್ತು ಏನು ಎಲೆಕ್ಷನ್ ಕಮಿಷನ್ ವಿರುದ್ಧ ಸತತ ಹೋರಾಟಗಳನ್ನ ಮಾಡುವ ಮೂಲಕ ಬಿಹಾರದಲ್ಲಿ ಒಂದು ಬದಲಾವಣೆಯನ್ನು ತರ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಹೋರಾಟಗಳನ್ನ ಮಾಡಿದರು. ಆದರೆ ಈ ಒಂದು ಫಲಿತಾಂಶ ರಾಜ್ಯ ರಾಜಕೀಯದ ಮೇಲೆ ಮತ್ತು ಬಿಹಾರ ಚುನಾವಣೆ ರಾಷ್ಟ್ರ ರಾಜಕಾರಣದ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರುವಂಥದ್ದು. ಈ ಒಂದು ಬಿಹಾರ ಚುನಾವಣೆಯ ಬಳಿಕ ರಾಜ್ಯದಲ್ಲಿ ಏನೋ ಬದಲಾವಣೆ ಆಗುತ್ತೆ, ರಾಜ್ಯದಲ್ಲಿ DCM DK ಶಿವಕುಮಾರ್, CM ಸಿದ್ದರಾಮಯ್ಯ ಅವರ ಭವಿಷ್ಯ ಬದಲಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳು ಶುರುವಾಗಿದ್ದವು. ಆದರೆ ಇಂತಹ ಸಂದರ್ಭದಲ್ಲಿ ಬಿಹಾರ ಹೀನಾಯವಾಗಿ ಸೋಲನ್ನು ಕಾಂಗ್ರೆಸ್ ಕಂಡಿದೆ. ಅದರಲ್ಲೂ ಕೂಡ ಮೈತ್ರಿ ಪಡೆಗೆ ಸಾಕಷ್ಟು ಸೋಲಾಗಿರುವಂಥದ್ದು. ಅದರಲ್ಲೂ ಕೂಡ ಬೆರಳಿಕೆಯಷ್ಟು ಸೀಟ್ಗಳನ್ನು ಗೆಲ್ಲುವಲ್ಲಿ ಕಾಂಗ್ರೆಸ್ ಆದರೆ RJD ಪ್ರಮುಖವಾಗಿ ಏನು ಸಾಕಷ್ಟು NDA ಜೊತೆಗೆ ಫೈಟ್ ಮಾಡ್ತಿದ್ದಂಥ ಪಕ್ಷವು ಕೂಡ ಕುಸಿತವನ್ನು ಕಂಡಿರುವಂಥದ್ದು. ಹೀಗಾಗಿ ಈ ಒಂದು ಸೋಲಿನಲ್ಲಿ ಸಾಕಷ್ಟು ಕಾಂಗ್ರೆಸ್ ನಾಯಕರು ಇರ್ತಾರೆ. ಹೀಗಾಗಿ ಅದರಲ್ಲೂ ಕೂಡ ಹೈಕಮಾಂಡ್ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ, AICC ಅಧಿಕಾರಿಗಳು ಇದ್ದಾರೆ, ರಾಹುಲ್ ಗಾಂಧಿ ಅವರು ಕೂಡ ಇದ್ದಾರೆ. ಇದ್ರ ಬಗ್ಗೆ ಸೋಲಿನ ಪರಾಮರ್ಶೆ ಮಾಡುವಂಥ ಚಿಂತನೆ ಇರ್ತಾರೆ. ಇಂಥ ಸಂದರ್ಭದಲ್ಲಿ ರಾಜ್ಯದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗೋದು ಬಹುತೇಕ ಡೌಟ್ ಅನ್ನುವಂಥದ್ದು. ಇವತ್ತು CM ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ದೆಹಲಿ ಪ್ರವಾಸವನ್ನು ಕೈಗೊಳ್ತಿದ್ದಾರೆ. ಅದರಲ್ಲೂ ಕೂಡ ಪೂರ್ವ ನಿಯೋಜಿತ ಕಾರ್ಯಕ್ರಮ ಕಪಿಲ್ ಸಿಬಲ್ ಅವರ ಬುಕ್ ರಿಲೀಸ್ ಕಾರ್ಯಕ್ರಮಕ್ಕೆ ಅಷ್ಟೇ ಇವತ್ತು CM ಮತ್ತು DCM DK ಶಿವಕುಮಾರ್ ಪ್ರವಾಸ ಸೀಮಿತವಾಗುತ್ತೆ ಅನ್ನೋಂಥ ಆಗ್ತಿರುವಂಥ. ಯಾಕಂದರೆ CM ಅವರಿಗೆ ಹೈಕಮಾಂಡ್ ನಾಯಕರು ಭೇಟಿಗೆ ಸಮಯಾವಕಾಶವನ್ನು ಕೇಳಿದರು, DCM ಕೂಡ ಕೇಳಿದ್ದಾರೆ. ಹೀಗಾಗಿ ರಾಹುಲ್ ಗಾಂಧಿ ಅವರ ಜೊತೆಗೆ ಭೇಟಿಯನ್ನು ಮಾಡಿ ರಾಜ್ಯದಲ್ಲಿ ಸಚಿವ ಸಂಪುಟ ಸರ್ಜರಿ ಮತ್ತು CM ಬದಲಾವಣೆ ವಿಚಾರ, ನಾಯಕತ್ವ ಗೊಂದಲ ವಿಚಾರ ಎಲ್ಲವೂ ಕೂಡ ಚರ್ಚೆ ಮಾಡಬೇಕು ಅನ್ನೋದ್ರಲ್ಲಿ ಸಾಕಷ್ಟು ಸಿದ್ಧತೆಯನ್ನು ಮಾಡಿಕೊಂಡಿದ್ದರು. ಆದರೆ ಬಿಹಾರ ಈ ಒಂದು ಹೀನಾಯ ಸೋಲಿನಿಂದಾಗಿ ಕಾಂಗ್ರೆಸ್ ಹೈಕಮಾಂಡ್ CM ಮತ್ತು DCM ಜೊತೆಗೆ ಚರ್ಚೆ ನಡೆಸೋದು ಬಹುತೇಕ ಡೌಟ್ ಎನ್ನಲಾಗ್ತಾ ಇದೆ. ಇವತ್ತು CM ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಮತ್ತೆ ರಾಜ್ಯಕ್ಕೆ ವಾಪಸ್ ಆಗ್ತಾರೆ. ರಾಹುಲ್ ಗಾಂಧಿ ರಾಜ್ಯಕ್ಕೆ ಬರ್ತಿದ್ದಾರೆ. ಅದರಲ್ಲೂ ಕೂಡ ನವೆಂಬರ್ 20ರಂದು ಬರುವಂಥ ಕಾರ್ಯಕ್ರಮ ಇದೆ. ಆ ಸಂದರ್ಭದಲ್ಲಿ ಚರ್ಚೆ ಆಗುತ್ತೆ ಅನ್ನುವಂಥದ್ದು ಕೂಡ ಕೇಳಿಬರುತ್ತಿರುವಂಥದ್ದು. ಈಗ ಸದ್ಯಕ್ಕೆ ಬಿಹಾರ ಚುನಾವಣೆ ಎಫೆಕ್ಟ್ ರಾಜ್ಯದ ಮೇಲೆ ಕೂಡ ಬೀರಿರುವಂಥದ್ದು. CM ಸಿದ್ದರಾಮಯ್ಯ ಸದ್ಯಕ್ಕೆ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರದಿಂದ ಸೇಫ್ ಆಗಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಶುರುವಾಗಿದೆ. DCM DK ಶಿವಕುಮಾರ್ ಕನಸಿಗೆ ಒಂದು ತಾತ್ಕಾಲಿಕ ಬ್ರೇಕ್ ಬಿದ್ದಂತಾಗಿರುವಂಥದ್ದು ಸತ್ಯ. ಶ್ರುತಿ, ಅಂದ್ರೆ ದುರ್ಗೇಶ್, ಈಗ ನವೆಂಬರ್ಗೆ ಸರ್ಜರಿ ಹಂಗಾದ್ರೆ ಡೌಟ್ ಅಂತಾನ, ಅಥವಾ ಒಂದೆರಡು ದಿನ ಅವಕಾಶ ತೆಗೆದುಕೊಂಡು ಅದರಿಂದ ಆಚೆ ಬಂದು ನಂತರ ರಾಜ್ಯ ಕಾಂಗ್ರೆಸ್ ಪಾಳೆಯದ ಕಡೆಗೆ ವರಿಷ್ಠರು ಗಮನ ಕೊಡುವಂತ ಸಾಧ್ಯತೆಗಳಿದೆಯಾ ಅಂತ? ಇದಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ರೆ ಒಂದ್ ಕಡೆ ಸಿದ್ದರಾಮಯ್ಯನವರು ಖುಷಿ ಆಗಬಹುದು, ಸಮಾಧಾನ ತರಿಸಬಹುದು, DCM DK ಶಿವಕುಮಾರ್ ಅವರು ಸೈಲೆಂಟ್ ಆಗ್ತಾರಾ? ಇದು ಪ್ರಶ್ನೆ ಅಲ್ವಾ? ಖಂಡಿತ ಶ್ರುತಿ, DCM DK ಶಿವಕುಮಾರ್ ಪವರ್ ಶೇರಿಂಗ್ ವಿಚಾರವನ್ನು ಪದೇ ಪದೇ ಹೈಕಮಾಂಡ್ ನಾಯಕರ ಗಮನಕ್ಕೆ ತರ್ತಿದ್ದಾರೆ. ಇಂತಹದರ ನಡುವೆ ಇದೀಗ ಬಿಹಾರ ಚುನಾವಣೆಯಲ್ಲಿ ಬಹುತೇಕ ಭರ್ಜರಿ ಅಂದರೆ ಹೀನಾಯವಾಗಿ ಸೋಲಾಗಿರೋದ್ರಿಂದ ಇದರ ಒಂದು ಪರಾಮರ್ಶೆ ಆಗಬೇಕಾಗತ್ತೆ, ಪುನರ್ ಪರಿಶೀಲನೆ ಆಗಬೇಕಾಗತ್ತೆ. ಜೊತೆಗೆ ಚುನಾವಣೆಯಲ್ಲಿ ಯಾವ ರೀತಿ ನಮಗೆ ಸೋಲಾಯ್ತು ಅನ್ನುವಂಥ ಒಂದು ಏನು ಚಿಂತನೆಯನ್ನು ಮಾಡಬೇಕಾಗತ್ತೆ. ಹೀಗಾಗಿ ಹೈಕಮಾಂಡ್ ನಾಯಕರು ಸದ್ಯಕ್ಕೆ ಆ ಒಂದು ವಿಚಾರದಲ್ಲಿ ತಲ್ಲೀನರಾಗ್ತಾರೆ. ಜೊತೆಗೆ CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ತೆಗೆದುಕೊಂಡು ಹೋಗುವಂಥ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವರಿಗೆ ಸಾಕಷ್ಟು ಸಮಯಾವಕಾಶ ಬೇಕಾಗುತ್ತೆ. ಈ ಒಂದು ಪೂರ್ವ ನಿಯೋಜಿತ ಕಾರ್ಯಕ್ರಮ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಬಂದ ನಂತರ ಏನಾದರೂ ಬದಲಾವಣೆ ಬಗ್ಗೆ ಚರ್ಚೆ ಮಾಡ್ತಾರೆ. ಯಾಕಂದರೆ DCM DK ಶಿವಕುಮಾರ್ ಈ ಒಂದು ಅವಧಿಯನ್ನು ಕಾಯ್ದುಕೊಳ್ತಿದ್ದಾರೆ. 2.5 ವರ್ಷ ಆಗ್ತಿರುವಂಥ ಸಂದರ್ಭವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು. ಜೊತೆಗೆ CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಮತ್ತು AICC ನಾಯಕರ ನಡುವೆ ಆಗಿರುವಂಥ ಪವರ್ ಶೇರಿಂಗ್ ಒಪ್ಪಂದದ ವಿಚಾರವನ್ನು ಕೂಡ ಇಲ್ಲಿಗೆ ಬಿಡ್ತಾರೆ ಅನ್ನುವಂಥದ್ದು ಕೂಡ ಇಲ್ಲ. ಯಾಕಂದರೆ ಈ ಒಂದು ಅವಕಾಶ ತಪ್ಪಿದರೆ ಮುಂದೆ ಅವರಿಗೆ 2028ಕ್ಕೂ ಕೂಡ ಅವಕಾಶ ಸಿಗುತ್ತಾ ಇಲ್ಲವ ಅನ್ನೋಂಥ ಅನುಮಾನ ಇರೋದು. ಹೀಗಾಗಿ DCM DK ಶಿವಕುಮಾರ್ ತಮ್ಮದೇ ಆದಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. CM ಸಿದ್ದರಾಮಯ್ಯ ಉಳಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ತಾರೆ ಅನ್ನೋದು ಕೂಡ ಬಹಳಷ್ಟು ಕುತೂಹಲ ಮೂಡ್ತಾ ಇದೆ. ಸದ್ಯಕ್ಕಂತೂ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿರೋದ್ರಿಂದ ಕಾದು ನೋಡಬೇಕಾಗತ್ತೆ. ಶ್ರುತಿ, 2-3 ದಿನಗಳಲ್ಲಿ ಏನಾಗುತ್ತೆ? ನವೆಂಬರ್ 20ಕ್ಕೆ ರಾಹುಲ್ ಗಾಂಧಿ ರಾಜ್ಯಕ್ಕೆ ಆಗಮಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಏನಾದರೂ ಹೈಕಮಾಂಡ್ ಬದಲಾವಣೆ ಮಾಡುತ್ತಾ ಅಥವಾ ಮುಂಬರುವ ಚುನಾವಣೆಗಳನ್ನು ಗುರಿಯಾಗಿಟ್ಟುಕೊಂಡು ಇದೇ ಒಂದು CM ಅವರನ್ನು ಮುಂದುವರಿಸುವಂಥ ಕೆಲಸವನ್ನು ಮಾಡುತ್ತಾ ಅನ್ನೋದು ಕೂಡ ಕಾದು ನೋಡಬೇಕಾಗತ್ತೆ. ಶ್ರುತಿ, ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.